ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಬಿಸಿ ಎಲ್ಲಾ ವಲಯಗಳನ್ನ ಕೂಡ ತಡ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮ ಇನ್ನಿಲ್ಲದಂತೆ ಈಗ ನೆಲಕಚ್ಚಿ ಹೋಗಿರೋದು ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಈಗ ಇದ್ದಿಲಿನ ಮೊರೆ ಹೋಗಿದ್ದಾರೆ. ಅದು ಹೇಗೆ ಅಡಿಗೆ ತಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಟ ನಡೆಸಿರುವಂತದ್ದು. ಕಲಬುರಗಿಯ ಎಂಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನವರು ಇದೀಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಹಕರಿಗೆ ಬೇಕಾದಂತಹ ಅಡುಗೆ ಜೊತೆಗೆ ಸ್ನಾಕ್ಸ್ ಅನ್ನ ಪೂರೈಸೋದಕ್ಕೆ ಇದ್ದಿಲ ಒಲೆಯ ಮುಖಾಂತರ ಇದ್ದಿಲ ಒಲೆಯನ್ನ ಮೊರೆ ಹೋಗಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಇದ್ದಿಲು ಒಲೆಯನ್ನ ಇರುವಂತದ್ದು. ಅಂದ್ರೆ ಪುರಾತನ ಕಾಲದಲ್ಲಿ ಯಾವ ರೀತಿಯಾಗಿ ಇದ್ದಿಲು ಒಲೆ ಇತ್ತು ಅದೇ ರೀತಿಯಾದಂತಹ ಒಂದು ಇದ್ದಿಲಿನ ಒಲೆಯನ್ನ ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ಬ್ಲೋವರ್ ನಿಂದ ಗಾಳಿಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಆಟೋಮೆಟಿಕ್ ಆಗಿ ಆ ಒಂದು ಅಡಿಗೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲು ಇದು ಏನೋ ಒಂದು ಬ್ಲೋವರ್ ಇದೆ. ಈ ಒಂದು ಬ್ಲೋವರ್ಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೊಟ್ಟು ಇದರ ಪೈಪ್ ಮುಖಾಂತರ ಆ ಒಂದು ಇದ್ದಿಲಿನ ಒಲೆ ಏನಿದೆ ಅದಕ್ಕೆ ಸಪ್ಲೈ ಕೊಟ್ಟು ಅಲ್ಲಿಂದ ಏನು ಆ ಒಂದು ಅಡಿಗೆಗೆ ಬೇಕಾದಂತ ಗಾಳಿಯನ್ನ ಕೊಡ್ತಾರೆ. ಅದಕ್ಕಿಂತ ಮೊದಲು ಅಲ್ಲಿ ಇಲ್ಲನ್ನ ಹಾಕಿರ್ತಾರೆ. ಸೊ ಹಾಗಾಗಿ ಆ ಒಂದು ಅಡಿಗೆ ತಯಾರಾಗುತ್ತೆ. ನಾನೀಗ ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬಟನ್ ಹಾಕಿದ್ರೆ ಅಲ್ಲಿ ಏರ್ ಫ್ಲೋ ಆಗಿ ಆ ಅಡಿಗೆಗೆ ಬೆಂಕಿಯನ್ನ ಸಪ್ಲೈ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಬೇಕಾದಂತ ಅಡಿಗೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಅದಕ್ಕೆ ಬೇಕಾದಂತಹ ಸಾಕಷ್ಟು ಇದಿಲುಗಳನ್ನು ಕೂಡ ಇಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ಅಡಿಗೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದ್ದಿಲನ್ನ ಸ್ಟಾಕ್ ಮಾಡ್ಕೊಂಡಿರುವಂತದ್ದು. ಇದ್ದಿಲಿನ ಮುಖಾಂತರ ಇದ್ದಿಲಿನ ಒಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇದು ಆ ಗ್ಯಾಸ್ ಸಿಲಿಂಡರ್ ನ ಏನು ಒಂದು ಪೈಪ್ ಏನಿದೆ ಇದಕ್ಕೆ ಈ ರೀತಿಯಾದಂತಹ ಒಂದು ಪೈಪ್ ಅನ್ನ ಕನೆಕ್ಷನ್ ಕೊಟ್ಟು ಅದಾದ ಬಳಿಕ ಈ ಟಿನ್ ಗಳಿಂದ ಒಲೆಯನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಒಳಗಡೆ ಇದ್ದಿಲನ್ನ ಹಾಕೊಂಡು ತಮಗೆ ಬೇಕಾದಂತ ಅಡಿಗೆಯನ್ನ ಬೇರೆ ಬೇರೆ ರೀತಿಯಾದಂತ ಏನು ಅಗತ್ಯ ವಸ್ತುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಒಂದು ಒಲೆಯನ್ನ ಮಾಡಿರುವಂತದ್ದು. ಇನ್ನು ಇದೇ ರೀತಿಯಾಗಿ 3-4 ಒಲೆಗಳನ್ನ ಮಾಡ್ಕೊಳ್ಳೋದಕ್ಕೆ ಟಿನ್ ಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬೇಕಂತ ಅಂದ್ರೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿರುವಂತಹ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಮಾಡ್ತಾ ಇರುವಂತದ್ದು ಸರ್ ಈಗ? ಸರ್ ಇವಾಗ ಇವಾಗ ನಮ್ಮಲ್ಲಿ ಗ್ಯಾಸಿನ ಕೊರತೆಯಾಗಿ ಸ್ವಲ್ಪ ನಿನ್ನೆ ಸ್ವಲ್ಪ ಬಹಳ ಪ್ರಾಬ್ಲಮ್ ಆದ್ರಿ. ಹಾಗೆ ನಿನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಎಲ್ಲ ನಾವು ಎಲ್ಲ ನಮ್ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಈಗ ರೆಡಿ ಮಾಡಿದ್ವಿ ಸರ್ ಇವಾಗ. ಸೊ ಇದಿಷ್ಟು ಇಲ್ಲಿನ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓನರ್ ಹೇಳ್ತಾ ಇರುವಂತ ಮಾತು. ಸಿಲಿಂಡರ್ ಸಿಗದೆ ಇರೋದಕ್ಕೆ ಇದೀಗ ಇದ್ದಿಲಿನ ಒಲೆ ಮುಖಾಂತರ ತಮಗೆ ಬೇಕಾದಂತ ಸ್ನಾಕ್ಸ್ ಮತ್ತೆ ಅಡಿಗೆಯನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಬಿಸಿ ಎಲ್ಲಾ ವಲಯಗಳನ್ನ ಕೂಡ ತಡ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮ ಇನ್ನಿಲ್ಲದಂತೆ ಈಗ ನೆಲಕಚ್ಚಿ ಹೋಗಿರೋದು ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಈಗ ಇದ್ದಿಲಿನ ಮೊರೆ ಹೋಗಿದ್ದಾರೆ. ಅದು ಹೇಗೆ ಅಡಿಗೆ ತಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಟ ನಡೆಸಿರುವಂತದ್ದು. ಕಲಬುರಗಿಯ ಎಂಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನವರು ಇದೀಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಹಕರಿಗೆ ಬೇಕಾದಂತಹ ಅಡುಗೆ ಜೊತೆಗೆ ಸ್ನಾಕ್ಸ್ ಅನ್ನ ಪೂರೈಸೋದಕ್ಕೆ ಇದ್ದಿಲ ಒಲೆಯ ಮುಖಾಂತರ ಇದ್ದಿಲ ಒಲೆಯನ್ನ ಮೊರೆ ಹೋಗಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಇದ್ದಿಲು ಒಲೆಯನ್ನ ಇರುವಂತದ್ದು. ಅಂದ್ರೆ ಪುರಾತನ ಕಾಲದಲ್ಲಿ ಯಾವ ರೀತಿಯಾಗಿ ಇದ್ದಿಲು ಒಲೆ ಇತ್ತು ಅದೇ ರೀತಿಯಾದಂತಹ ಒಂದು ಇದ್ದಿಲಿನ ಒಲೆಯನ್ನ ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ಬ್ಲೋವರ್ ನಿಂದ ಗಾಳಿಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಆಟೋಮೆಟಿಕ್ ಆಗಿ ಆ ಒಂದು ಅಡಿಗೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲು ಇದು ಏನೋ ಒಂದು ಬ್ಲೋವರ್ ಇದೆ. ಈ ಒಂದು ಬ್ಲೋವರ್ಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೊಟ್ಟು ಇದರ ಪೈಪ್ ಮುಖಾಂತರ ಆ ಒಂದು ಇದ್ದಿಲಿನ ಒಲೆ ಏನಿದೆ ಅದಕ್ಕೆ ಸಪ್ಲೈ ಕೊಟ್ಟು ಅಲ್ಲಿಂದ ಏನು ಆ ಒಂದು ಅಡಿಗೆಗೆ ಬೇಕಾದಂತ ಗಾಳಿಯನ್ನ ಕೊಡ್ತಾರೆ. ಅದಕ್ಕಿಂತ ಮೊದಲು ಅಲ್ಲಿ ಇಲ್ಲನ್ನ ಹಾಕಿರ್ತಾರೆ. ಸೊ ಹಾಗಾಗಿ ಆ ಒಂದು ಅಡಿಗೆ ತಯಾರಾಗುತ್ತೆ. ನಾನೀಗ ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬಟನ್ ಹಾಕಿದ್ರೆ ಅಲ್ಲಿ ಏರ್ ಫ್ಲೋ ಆಗಿ ಆ ಅಡಿಗೆಗೆ ಬೆಂಕಿಯನ್ನ ಸಪ್ಲೈ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಬೇಕಾದಂತ ಅಡಿಗೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಅದಕ್ಕೆ ಬೇಕಾದಂತಹ ಸಾಕಷ್ಟು ಇದಿಲುಗಳನ್ನು ಕೂಡ ಇಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ಅಡಿಗೆ ಮಾಡ್ತಾ ಇದ್ರು. ಆದ್ರೆ ಇದೀಗ
ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದ್ದಿಲನ್ನ ಸ್ಟಾಕ್ ಮಾಡ್ಕೊಂಡಿರುವಂತದ್ದು, ಇದ್ದಿಲಿನ ಮುಖಾಂತರ ಇದ್ದಿಲಿನ ಒಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇದು ಆ ಗ್ಯಾಸ್ ಸಿಲಿಂಡರ್ನ ಏನು ಒಂದು ಪೈಪ್ ಏನಿದೆ ಇದಕ್ಕೆ ಈ ರೀತಿಯಾದಂತಹ ಒಂದು ಪೈಪ್ ಅನ್ನ ಕನೆಕ್ಷನ್ ಕೊಟ್ಟು ಅದಾದ ಬಳಿಕ ಈ ಟಿನ್ಗಳಿಂದ ಒಲೆಯನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಒಳಗಡೆ ಇದ್ದಿಲನ್ನ ಹಾಕೊಂಡು ತಮಗೆ ಬೇಕಾದಂತ ಅಡಿಗೆಯನ್ನ ಬೇರೆ ಬೇರೆ ರೀತಿಯಾದಂತ ಏನು ಅಗತ್ಯ ವಸ್ತುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಒಂದು ಒಲೆಯನ್ನ ಮಾಡಿರುವಂತದ್ದು, ಇನ್ನು ಇದೇ ರೀತಿಯಾಗಿ 3-4 ಒಲೆಗಳನ್ನ ಮಾಡ್ಕೊಳ್ಳೋದಕ್ಕೆ ಟಿನ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬೇಕಂತ ಅಂದ್ರೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿರುವಂತಹ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಮಾಡ್ತಾ ಇರುವಂತದ್ದು ಸರ್ ಈಗ? ಸರ್ ಇವಾಗ ನಮ್ಮಲ್ಲಿ ಗ್ಯಾಸಿನ ಕೊರತೆಯಾಗಿ ಸ್ವಲ್ಪ ನಿನ್ನೆ ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗಿದ್ರಿ. ಹಾಗೆ ನಿನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಎಲ್ಲ ನಾವು ಎಲ್ಲ ನಮ್ ಸ್ವಂತ ಇನ್ವೆಸ್ಟ್ ಮಾಡ್ಕೊಂಡು ಈಗ ರೆಡಿ ಮಾಡಿದ್ವಿ ಸರ್ ಇವಾಗ. ಸೊ ಇದಿಷ್ಟು ಇಲ್ಲಿನ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓನರ್ ಹೇಳ್ತಾ ಇರುವಂತ ಮಾತು. ಸಿಲಿಂಡರ್ ಸಿಗದೆ ಇರೋದಕ್ಕೆ ಇದೀಗ ಇದ್ದಿಲಿನ ಒಲೆ ಮುಖಾಂತರ ತಮಗೆ ಬೇಕಾದಂತ ಸ್ನಾಕ್ಸ್ ಮತ್ತೆ ಅಡಿಗೆಯನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಬಿಸಿ ಎಲ್ಲಾ ವಲಯಗಳನ್ನ ಕೂಡ ತಡ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮ ಇನ್ನಿಲ್ಲದಂತೆ ಈಗ ನೆಲಕಚ್ಚಿ ಹೋಗಿರೋದು ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಈಗ ಇದ್ದಿಲಿನ ಮೊರೆ ಹೋಗಿದ್ದಾರೆ. ಅದು ಹೇಗೆ ಅಡಿಗೆ ತಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಟ ನಡೆಸಿರುವಂತದ್ದು. ಕಲಬುರಗಿಯ ಎಂಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನವರು ಇದೀಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಹಕರಿಗೆ ಬೇಕಾದಂತಹ ಅಡುಗೆ ಜೊತೆಗೆ ಸ್ನಾಕ್ಸ್ ಅನ್ನ ಪೂರೈಸೋದಕ್ಕೆ ಇದ್ದಿಲ ಒಲೆಯ ಮುಖಾಂತರ ಇದ್ದಿಲ ಒಲೆಯನ್ನ ಮೊರೆ ಹೋಗಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಇದ್ದಿಲು ಒಲೆಯನ್ನ ಇರುವಂತದ್ದು. ಅಂದ್ರೆ ಪುರಾತನ ಕಾಲದಲ್ಲಿ ಯಾವ ರೀತಿಯಾಗಿ ಇದ್ದಿಲು ಒಲೆ ಇತ್ತು ಅದೇ ರೀತಿಯಾದಂತಹ ಒಂದು ಇದ್ದಿಲಿನ ಒಲೆಯನ್ನ ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ಬ್ಲೋವರ್ ನಿಂದ ಗಾಳಿಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಆಟೋಮೆಟಿಕ್ ಆಗಿ ಆ ಒಂದು ಅಡಿಗೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲು ಇದು ಏನೋ ಒಂದು ಬ್ಲೋವರ್ ಇದೆ. ಈ ಒಂದು ಬ್ಲೋವರ್ಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೊಟ್ಟು ಇದರ ಪೈಪ್ ಮುಖಾಂತರ ಆ ಒಂದು ಇದ್ದಿಲಿನ ಒಲೆ ಏನಿದೆ ಅದಕ್ಕೆ ಸಪ್ಲೈ ಕೊಟ್ಟು ಅಲ್ಲಿಂದ ಏನು ಆ ಒಂದು ಅಡಿಗೆಗೆ ಬೇಕಾದಂತ ಗಾಳಿಯನ್ನ ಕೊಡ್ತಾರೆ. ಅದಕ್ಕಿಂತ ಮೊದಲು ಅಲ್ಲಿ ಇಲ್ಲನ್ನ ಹಾಕಿರ್ತಾರೆ. ಸೊ ಹಾಗಾಗಿ ಆ ಒಂದು ಅಡಿಗೆ ತಯಾರಾಗುತ್ತೆ. ನಾನೀಗ ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬಟನ್ ಹಾಕಿದ್ರೆ ಅಲ್ಲಿ ಏರ್ ಫ್ಲೋ ಆಗಿ ಆ ಅಡಿಗೆಗೆ ಬೆಂಕಿಯನ್ನ ಸಪ್ಲೈ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಬೇಕಾದಂತ ಅಡಿಗೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಅದಕ್ಕೆ ಬೇಕಾದಂತಹ ಸಾಕಷ್ಟು ಇದಿಲುಗಳನ್ನು ಕೂಡ ಇಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ಅಡಿಗೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದ್ದಿಲನ್ನ ಸ್ಟಾಕ್ ಮಾಡ್ಕೊಂಡಿರುವಂತದ್ದು, ಇದ್ದಿಲಿನ ಮುಖಾಂತರ ಇದ್ದಿಲಿನ ಒಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇದು ಆ ಗ್ಯಾಸ್ ಸಿಲಿಂಡರ್ನ ಏನು ಒಂದು ಪೈಪ್ ಏನಿದೆ ಇದಕ್ಕೆ ಈ ರೀತಿಯಾದಂತಹ ಒಂದು ಪೈಪ್ ಅನ್ನ ಕನೆಕ್ಷನ್ ಕೊಟ್ಟು ಅದಾದ ಬಳಿಕ ಈ ಟಿನ್ಗಳಿಂದ ಒಲೆಯನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಒಳಗಡೆ ಇದ್ದಿಲನ್ನ ಹಾಕೊಂಡು ತಮಗೆ ಬೇಕಾದಂತ ಅಡಿಗೆಯನ್ನ ಬೇರೆ ಬೇರೆ ರೀತಿಯಾದಂತ ಏನು ಅಗತ್ಯ ವಸ್ತುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಒಂದು ಒಲೆಯನ್ನ ಮಾಡಿರುವಂತದ್ದು, ಇನ್ನು ಇದೇ ರೀತಿಯಾಗಿ 3-4 ಒಲೆಗಳನ್ನ ಮಾಡ್ಕೊಳ್ಳೋದಕ್ಕೆ ಟಿನ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬೇಕಂತ ಅಂದ್ರೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿರುವಂತಹ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಮಾಡ್ತಾ ಇರುವಂತದ್ದು ಸರ್ ಈಗ? ಸರ್ ಇವಾಗ ನಮ್ಮಲ್ಲಿ ಗ್ಯಾಸಿನ ಕೊರತೆಯಾಗಿ ಸ್ವಲ್ಪ ನಿನ್ನೆ ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗಿದ್ರಿ. ಹಾಗೆ ನಿನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಎಲ್ಲ ನಾವು ಎಲ್ಲ ನಮ್ ಸ್ವಂತ ಇನ್ವೆಸ್ಟ್ ಮಾಡ್ಕೊಂಡು ಈಗ ರೆಡಿ ಮಾಡಿದ್ವಿ ಸರ್ ಇವಾಗ. ಸೊ ಇದಿಷ್ಟು ಇಲ್ಲಿನ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓನರ್ ಹೇಳ್ತಾ ಇರುವಂತ ಮಾತು. ಸಿಲಿಂಡರ್ ಸಿಗದೆ ಇರೋದಕ್ಕೆ ಇದೀಗ ಇದ್ದಿಲಿನ ಒಲೆ ಮುಖಾಂತರ ತಮಗೆ ಬೇಕಾದಂತ ಸ್ನಾಕ್ಸ್ ಮತ್ತೆ ಅಡಿಗೆಯನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.